ಫ್ರೆಂಡ್ಸ್, ಒಂದು ಮಿನಿ ಲಾಗ್ ಮಾಡೋಣ ಅಂಥೇಳಿ ನಮ್ಮ ಮಂಚಿನಬೆಲೆ ಡ್ಯಾಮಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಮಠ ಮಧ್ಯಾಹ್ನ ಬಿಸಿಲು ತುಂಬ ಜಾಸ್ತಿನೇ ಇದೆ, ಬಟ್ ಹೇಗಿರುತ್ತೆ ನೋಡೋಣ ಬನ್ನಿ. ಜಸ್ಟ್ ಮನೆಯಿಂದ ಹೊರಟಿದ್ದೀನಿ. ಇವಾಗ ನನ್ನ ಫ್ರೆಂಡು ಒಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ಜೊತೆಯಲ್ಲಿ, ಇಲ್ಲಾಂದರೆ ಒಂಟಿ ಸಲ್ಗ ಥರ ಒಬ್ಬನೇ ಹೋಗ್ತೀನಿ. ಮಠ ಮಧ್ಯಾಹ್ನ ಬಿಸಿಲು ತುಂಬಾ ಜಾಸ್ತಿ ಇದೆ. ಹೇಗಿರುತ್ತೆ ಬಿಸಿಲಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಬನ್ನಿ, ಹೋಗೋಣ. ಇದು ನಾವಿರುವಂಥ ಮನೆ. ನಮ್ಮ ಮನೆ ಮುಂದೆ ಮಕ್ಕಳಿಗೋಸ್ಕರ ಪ್ಲೇ ಗ್ರೌಂಡ್ ಇದೆ. ಓಕೆ ಬನ್ನಿ, ನನ್ನ NS ಬೈಕ್ 400 ತೊಗೊಂಡು ಮಂಚಿನಬೆಲೆ ಡ್ಯಾಮ್ಗೆ ಹೋಗೋಣ ಅಂತೆ. ಇದೇ ನನ್ನ NS 400. NS 400 ತಗೊಂಡು ಇನ್ನೂ ಒಂದು ರೇಡು ಎಲ್ಲೂ ಹೋಗಿಲ್ಲ. ಇವಾಗ ಊಟ ಮಾಡ್ತಿದ್ದೀರಾ? ಆನ್ ದ ವೇ ಬರ್ಬೇಕಾದ್ರೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಲು ತುಂಬ ಚೆನ್ನಾಗಿದೆ. ಒಂದು ಸ್ಟಾಪ್ ಹಾಕಿ ನೋಡ್ಕೊಂಡು ಹೋಗಿ. ಇವಾಗ ನಾನು ಹೋಗ್ತಾ ಇರುವಂಥ ರೋಡು ಸುಂಗ್ನಳ್ಳಿಯಿಂದ ಬಂದು ಭರತ್ ನಗರ ಸಿಗುತ್ತೆ. ಭರತ್ ನಗರದ ಹತ್ರ ಲೆಫ್ಟ್ ತಗೊಂಡ್ರೆ ಈಸ್ಟ್ ವೆಸ್ಟ್ ರೋಡಿಂದ, ಅಲ್ಲಿಂದ ಒಳಗೆ ನಿಮಗೆ ಲೊಕೇಶನ್ನು ಫುಲ್ಲು ಇದೇ ಥರ ಗ್ರೀನರಿ ಇರುತ್ತೆ, ಸಖತ್ತಾಗಿರುತ್ತೆ. ಆ ರೋಡಿಂದ ಬಂದರೆ ಒಂದು ಕೊಡಗೇಹಳ್ಳಿ ಅಂತ ಬರುತ್ತೆ. ಕೊಡಗೇಹಳ್ಳಿಯಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ನೋಡಿ ನಮ್ಮ ಬಾಸ್ ಬರ್ತಿದ್ದಂಗೆ ನಮ್ಮ ಬಾಸ್ ಸಿಕ್ಕಿದ್ರು. ನಮ್ಮ ಬಾಸ್ ದೇವಸ್ಥಾನದ ಹತ್ರ ಒಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಇದೇ ರೋಡಲ್ಲಿ ಹೋದರೆ ಸೀದಾ ದೊಡ್ಡಾಲದ ಮರ ಬರುತ್ತೆ. ದೊಡ್ಡಾಲದ ಮರನೂ ಒಂದು ಸ್ಟಾಪ್ ಕೊಡಿ. ಅಲ್ಲಿ ದೊಡ್ಡಾಲದ ಮರ ತುಂಬ ಚೆನ್ನಾಗಿದೆ. ಅಲ್ಲಿಂದ ನೋಡ್ಕೊಂಡು ಸೀದಾ ಮಂಚಿನಬೆಲೆ ಡ್ಯಾಮಿಗೆ ಬನ್ನಿ. ನಿಜವಾಗ್ಲೂ ಹಳ್ಳಿ ವಾತಾವರಣದಲ್ಲಿ ದೇವಸ್ಥಾನಗಳು ನೋಡಿ, ಒಂದೊಂದು ದೊಡ್ಡ ಮರದ ಕೆಳಗಡೆ ಈ ಥರ ದೇವಸ್ಥಾನ ಇರುತ್ತೆ. ನೋಡೋಕ್ಕೆ ಮಾತ್ರ ಎಷ್ಟು ಸಖತ್ತಾಗಿರುತ್ತೆ. ಮಂಚಿನಬೆಲೆ ಡ್ಯಾಮಿಗೆ ಹೋಗೋರು ನಿಜವಾಗ್ಲೂ ನಾನು ಇವಾಗ ಹೋಗ್ತಿರೋ ರೂಟಲ್ಲಿಯೇ ಬನ್ನಿ. ನಿಜವಾಗ್ಲೂ ನಿಮಗೊಂದು ಒಳ್ಳೆ ರೋಡು, ಒಳ್ಳೆ ಫೀಲ್ ಕೊಡುತ್ತೆ. ಜರ್ನಿ ಮಾಡ್ಬೇಕಾದ್ರೆ ಮಾತ್ರ ನಿಮ್ಮ ಬೈಕ್ ರೈಡೋ ಕಾರ್ ರೈಡೋ ಯಾರು ಬಂದ್ರೂ ಈ ರೋಡ್ ಮಾತ್ರ ನಿಮಗೆ ಒಳ್ಳೆ ಫೀಲು ಸಖತ್ತಾಗಿರುತ್ತೆ. ಬಟ್ ದೊಡ್ಡಾಲದ ಮರ ನಿಯರ್ ಬರ್ತಾ ಇದ್ದಂಗೆ ಈ ರೋಡು ಫುಲ್ಲು ಬರೀ ನರ್ಸರಿಗಳೇ ಇರುತ್ತೆ. ಹೋಗ್ಬೇಕಾದ್ರೆ ನಿಮ್ಗೆ ಏನಾರು ಗಿಡಗಳು ಪಾಟ್ಗಳು ಏನಾರು ಬೇಕು ಅಂದರೆ ಈ ರೋಡಲ್ಲಿ ತಗೊಂಡೋಗ್ಬೋದು. ಬಟ್ ಮಂಚಿನಬೆಲೆ ಡ್ಯಾಮಿಗೆ ಹೋಗಿ ಆನ್ ದ ವೇ ಬೇಕಾದ್ರೆ ಕಾರ್ ಗೀರಿದ್ರೆ ಇಲ್ಲಿ ಪಾಟ್ಗಳು ಗಿಡಗಳು ಏನೇನು ಬೇಕು ಮನೆಗೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಅಷ್ಟು ಸಖತ್ತಾಗಿದೆ ಈ ರೋಡಲ್ಲಿ ಹೋಗ್ಬೇಕಾರೆ. ಅಷ್ಟು ನರ್ಸರಿಗಳು ಸಿಗ್ತವೆ ಈ ರೋಡಲ್ಲಿ. ಬಟ್ ಸೂಪರಾಗಿದೆ ನೋಡಿ. ನಮ್ಮ ದೊಡ್ಡಾಲದ ಮರ ತೋರಿಸ್ತೀನಿ, ಎಷ್ಟು ದೊಡ್ಡದಾಗಿದೆ. ಬಟ್ ಗಾಡಿ ನಿಲ್ಲಿಸಲ್ಲ, ಮಳೆ ಬರೋ ಥರ ಇದೆ. ಮಂಚಿನಬೆಲೆ ಡ್ಯಾಮ್ ಕಡೆ ಹೋಗ್ಬೇಕು. ಹಿಂಗೆ ತೋರಿಸ್ತೀನಿ ನೋಡಿ, ಇಲ್ಲಿಂದ ಹಿಡಿದು ಸುತ್ತ ಹಂಗೆ ನೋಡಿ, ಫುಲ್ಲು ಹಂಗೆ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ. ಯಪ್ಪ ಈ ಒಂದೇ ಮರ ಒಂದು 2 ಎಕರೆ ಜಾಗದಲ್ಲಿ ಫುಲ್ಲು ಅಷ್ಟು ಅದೇ ಥರ ಹಿಂಗೆ ಬೆಳ್ಕೊಂಬಿಟ್ಟಿದೆ ನೋಡಿ. ಬಟ್ ಇಲ್ಲಿ ಬೇಗ ಬಂದರೆ ನೀವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ. ಇಲ್ಲೂ ಮಸ್ತಾಗಿರುತ್ತೆ. ಇದ್ರೊಳಗೂ ಕೂತ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೊಡ್ಡಾಲದ ಮರ ತೋರಿಸಿ ಆಡ್ತಿದ್ದಂಗೆ ಯಾವ ಲೆಕ್ಕಕ್ಕೆ ಮಳೆ ಹೊಡಿತು ಅಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸರ್ರೆ ಮಳೆ ಬಂತು. ಇಲ್ಲೇ ನಿಂತ್ಕೊಂಡು ಇವಾಗ ಬೈಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಕಾಣಿಸ್ತಿದೆ ಎಷ್ಟು ಮಳೆ ಬಂದಿದೆ ಅಂತ. ಬಟ್ ಅಲ್ಲಿ ಹೆಂಗಿರುತ್ತೆ ವೆದರ್ ಇವಾಗ, ಅಲ್ಲಿ ನೀರಲ್ಲಿ ಇಳಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮಂಚಿನಬೆಲೆ ಡ್ಯಾಮಲ್ಲಿ ತೋರಿಸ್ತೀನಿ ಬನ್ನಿ. ಇನ್ನೇನು ಈ ಟರ್ನಿಂಗ್ ಹೊಡೆದ್ರೆ ಮಂಚಿನಬೆಲೆ ಡ್ಯಾಮ್ ಬಂತು ನೋಡಿ. ಆ ಬ್ಯಾಕ್ ವಾಟರ್ ಹೆಂಗೆ ಕಾಣಿಸ್ತಿದೆ. ಬಟ್ ಇಲ್ಲಿಂದನೇ ಹೋಗ್ತಾನೆ ಒಳ್ಳೆ ಸೂಪರಾಗಿ ಕಾಣಿಸುತ್ತೆ ಮೇಲ್ಗಡೆಯಿಂದ. ಹಾಗೆ ಹೋಗೋಣ ಅಂತೆ ಬನ್ನಿ. ಆಲ್ಮೋಸ್ಟು ಆ ಬ್ರಿಡ್ಜ್ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಆಗಿರೋದ್ರಿಂದ ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ ಅನಿಸುತ್ತೆ. ನೋಡುವ.
ನೋಡಿ ಇಲ್ಲಿಂದ ಫುಲ್ಲು ಫಿಶ್ ಅಂಗಡಿಗಳು ಶುರು ಆಗುತ್ತೆ. ನನ್ನ ಫೇವ್ರೆಟ್ ಇಲ್ಲಿ ಬಂದರೆ ಇದೆ ಚಿಕ್ಕಣ್ಣ ಫಿಶ್ ಲ್ಯಾಂಡು. ನಾನು ಇಲ್ಲೇ ತಿನ್ನೋದು. ಎಲ್ಲರೂ ಮೆಣಸಿನ ಬೆಳೆಯಲ್ಲಿ ಆಟ ಆಡ್ಕೊಂಡು ಬಂದು ಚಳಿಲಿ ಒಳ್ಳೆ ಬಿಸಿ ಬಿಸಿಯಾಗಿ ಇಲ್ಲಿ ಫಿಶ್ ಆರಾಮಾಗಿ ತಿನ್ನಿ. ಈ ಜಾಗ ಡ್ಯಾಮಿನ ಮೇಲ್ಸೇತುವೆ ಮೇಲೆ ಇಲ್ಲಿ ಹೋಗೋಕ್ಕೆ ಪರ್ಮಿಷನ್ ಕೇಳಿದೆ. ಬಟ್ ಇದು ಊರವರು ಮತ್ತು ಡ್ಯಾಮಲ್ಲಿ ಇರೋರಿಗೆ ಮಾತ್ರ ಹೋಗೋಕ್ಕೆ ಆದೇಶ ಅಂತೆ. ಹಾಗಾಗಿ ಮೇಲೆ ಹೋಗೋಕ್ಕಿಲ್ಲ. ಈ ರೋಡು ಕೊರೋನಾ ಟೈಮಲ್ಲಿ ಬಿದ್ದೋಗಿರೋದು ಇನ್ನೂ ಮಾಡ್ತಾನೆ ಅವರೇ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ, ಈ ರೋಡ್ ಬಿದ್ದೋಗಿದ್ರೆ ಏನಂತೆ ಆಲ್ಟರ್ನೇಟ್ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ. ಬಟ್ ಆಲ್ಟರ್ನೇಟ್ ರೋಡನ್ನು ಚೆನ್ನಾಗಿ ಮಾಡಿದ್ದಾರೆ. ಮಂಚಿನ ಮೇಲೆ ಡ್ಯಾಮಿಗೆ ಮೇನ್ ರೋಡ್ ಅಂತ ಇದ್ದಿದ್ದು ಆ JCB ಕೆಲಸ ಮಾಡ್ತಿದ್ದೀರಾ ಆ ಜಾಗದಲ್ಲಿ ಮೇನ್ ರೋಡ್ ಅಂತ ಇದ್ದಿದ್ದು. ಬಟ್ ಕೊರೋನಾ ಟೈಮಲ್ಲಿ ಆ ರೋಡ್ ಬಿದ್ದೋಯ್ತು. ಕೊರೋನಾ ಮುಗಿದು 4 ವರ್ಷ ಆಯಿತು, ಇದುವರೆಗೂ ಅದಂತೂ ರೆಡಿ ಮಾಡ್ತಿಲ್ಲ. ಇವಾಗೇನೋ ಒಂದು JCB ಬಂದಿದೆ, ರೆಡಿ ಮಾಡ್ತಿದೆ. ಬಟ್ ಅದಕ್ಕೋಸ್ಕರ ಆಲ್ಟರ್ನೇಟ್ ರೋಡು ಇದೊಂದು ಮಾಡಿದ್ದಾರೆ ನೋಡಿ, ಆಲ್ಟರ್ನೇಟ್ ರೋಡ್ ಮಾಡಿದ್ದಾರೆ. ಬಟ್ ಆಮೇಲೆ ಯಾರೇ ಟೂರಿಸ್ಟ್ ಬಂದರೂ ಇಲ್ಲಿ ನೀರಲ್ಲಿ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ನೀರಲ್ಲಿ ಇಲ್ಲೂ ಚೆನ್ನಾಗಿ ಆಟ ಆಡ್ಬೋದು, ಅಲ್ಲೂ ಚೆನ್ನಾಗಿ ಆಟ ಆಡ್ಬೋದು. ಚಿಕ್ಕ ಮಕ್ಕಳು ಬಂದರೆ ತುಂಬ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ. ಇಲ್ಲಿ ಚಿಕ್ಕ ಮಕ್ಕಳಿಗಂತೂ ಮಾಡಿಸಿ ಜಾಗ ಇದು. ಮಧ್ಯಾಹ್ನ ಬಂದಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ನಾನು ಬರ್ಬೇಕಾದ್ರೆ ಆಂದಾಗೆ ಸ್ವಲ್ಪ ಮಳೆ ಬಂದಿದ್ದ ಕಾರಣ ಆಲ್ಮೋಸ್ಟ್ ಈಗ 4 ಗಂಟೆ ಆಯಿತು. ಬಟ್ ನೀರು ನೋಡಿದ ಮೇಲೆ ಸ್ವಲ್ಪ ಜೋಶ್ ಬರ್ತಿದೆ. ನೀರಲ್ಲಿ ಆಟ ಆಡಬೇಕು ಅಂತ ಆಟ ಆಡ್ತೀನಿ. ಬನ್ನಿ ನೋಡೋಣ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಒಳ್ಳೊಳ್ಳೆ ರೋಡ್ಗಳು ಆಫ್ ರೋಡಿಂಗ್ ಮಾಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲರೂ ನೀರಲ್ಲಿ ಆಟ ಆಡ್ತಿದ್ದಾರೆ, ನಾವು ನೀರಲ್ಲಿ ಆಟ ಆಡೋಣ. ಬಟ್ ನಾವು ಬರೋ ಅಷ್ಟೊತ್ತಿಗೆ ಮಂಚಿನಬೆಲೆ ಡ್ಯಾಮಿಗೆ ಸಂಜೆ ಆಗೋಯ್ತು. ಬಟ್ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಬಂದರೆ ಬಿಸಿಲಲ್ಲಿ ಆ ನೀರಲ್ಲಿ ಆಟ ಆಡೋಕ್ಕೆ ಸಖತ್ತಾಗಿರುತ್ತೆ. ಫುಲ್ಲು ಬಿಸಿಲಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಇಲ್ಲಿ ಸುಮಾರು ಮೀನುಗಳೆಲ್ಲ ತುಂಬ ಸುಡ್ತಾರೆ. ಆರಾಮಾಗಿ ಮೀನುಗಳೆಲ್ಲ ತಿನ್ಕೊಂಡು ಹೋಗ್ಬೋದು. ಮೀನುಗಳು ಒಳ್ಳೆ ಫುಲ್ಲು ಫ್ರೆಶ್ ಆಗಿತ್ತು ಅಂತ ನಾನು ಏನು ಮಾಡಿದೆ, ಒಂದು ಜಿಲೇಬಿ 2 ಸ್ಲೈಸ್ ತೊಗೊಂಡೆ. ತಿನ್ನೋಕ್ಕೆ ಮಾತ್ರ ಟೇಸ್ಟು ಅದ್ಭುತವಾಗಿತ್ತು, ಸೂಪರ್. ಫಿಶ್ ತಿನ್ಕೊಂಡು ಹಂಗೆ ಒಂದು 0 ಕಟ್ಟನ್ನು ಹೊಡೆದು ಬೆಂಗಳೂರು ಕಡೆ ಹೊರಡೋಣ ಅಂತ ಈ ವಿಡಿಯೋನ ಎಂಡ್ ಮಾಡಿ ಬೆಂಗಳೂರು ಕಡೆ ಹೋಗ್ತಾಯಿದ್ದೀನಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ. ಹೀಗೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.